ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಬೆಳಿಗ್ಗೆ ಹೊರಟಿದ್ದೇವೆ ATV ಹಾಗೂ ರಿವರ್ ರಾಫ್ಟಿಂಗ್ ಮಾಡಲಿಕ್ಕೆ. ಈಗ ಆ್ಯಕ್ಚುಲಿ ಬಾಲಿಯಲ್ಲಿ ಡ್ರೈ ಸೀಸನ್, ಆದರೆ ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ ಮಳೆ ಬರ್ತಾ ಉಂಟು. ಈಗ ಕ್ಲಾಸಿಂದ ಕಾಣ್ಬೋದು ಡ್ರಿಸ್ಲಿಂಗ್ ಆಗ್ತಾ ಇದೆ. ಇಲ್ಲಿ ಬೆಳಿಗ್ಗಿನ ಮಾರ್ಕೆಟ್ ಓಪನ್ ಆಗಿದೆ. ಸೊ ಅದು ಬೆಳಿಗ್ಗೆ ಮಾತ್ರ ಇರೋದು, ಆನಂತರ ಇರಲ್ಲ, ಕ್ಲೋಸ್ ಮಾಡ್ತಾರೆ. ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ ಇಲ್ಲಿ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೇನೆ, ನಾವು ಸ್ಟೇ ಆದದ್ದು ಉಬ್ಬುಡ್ ಬಂಗ್ಲೋದಲ್ಲಿ ಅಂತ. ಸೊ ಇದೆಲ್ಲದಕ್ಕೂ ಕನ್ವೀನಿಯೆಂಟ್ ಇದೆ ಅಂತ. ಇಲ್ಲಿ ಪಕ್ಕದಲ್ಲೇ ಇದು ಬೆಳಗಿನ ಮಾರ್ಕೆಟ್ ಇಲ್ಲಿ ಆಗೋದು. ನಾವು ಜಾಂಬೆ ಆಸ್ರಿ ATV ಅಡ್ವೆಂಚರ್ ಇವರಿಂದ ಬುಕ್ ಮಾಡಿದ್ದು. ಪರ್ ಪರ್ಸನ್ ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 5775 ಟೆಂಡಮ್ ರೈಡ್ ಹಾಗೂ ರಿವರ್ ರಾಫ್ಟಿಂಗ್ಗೆ. ಟೆಂಡಮ್ ATV ರೈಡ್ ಅಂದರೆ ಒಂದು ATVಯಲ್ಲಿ ಇಬ್ಬರು ಕೂತ್ಕೊಳ್ಳೋದಕ್ಕೆ ಟೆಂಡಮ್ ಹೇಳ್ತಾರೆ, ಅಥವಾ ನೀವು ಸಿಂಗಲ್ ಸಹ ತೆಕ್ಕೊಳ್ಬೋದು. ಹಾಗೂ ನಮಗೆ ಹೋಟೆಲ್ ಟ್ರಾನ್ಸ್ಫರ್ ಉಬ್ಬುಡ್ ಏರಿಯಾದಿಂದ ಇನ್ಕ್ಲೂಡ್ ಇತ್ತು. ಎಲ್ಲ ATVಯಲ್ಲಿ ಈಗ ನಾವು ಇಲ್ಲಿಂದ ಹೊರಡಬೇಕು. ಸೊ ಇದು ಮೇನ್ ಪಾಯಿಂಟ್. ಸೊ ಇಲ್ಲಿಂದ ನಾವೀಗ ATV ರೈಡಿಗೆ ಸೊ ಆಲ್ಮೋಸ್ಟ್ 1 hour ATV ರೈಡ್. ನಮ್ಮ ಟ್ರ್ಯಾಕಲ್ಲಿ ರಿವರ್, ಕೇವ್, ವಾಟರ್ಫಾಲ್, ಪ್ಲಾಂಟೇಶನ್, ಲೋಕಲ್ ಜಂಗಲ್, ಮಡ್ಡಿ ಟ್ರ್ಯಾಕ್, ರೈಸ್ ಫೀಲ್ಡ್ ಇನ್ಕ್ಲೂಡ್ ಇದೆ. ಹಾಗೂ ಮಿನರಲ್ ವಾಟರ್, ಟವಲ್, ಪ್ರೊಫೆಷ್ನಲ್ ATV ಗೈಡ್, ಬೂಟ್ಸ್, ಹೆಲ್ಮೆಟ್ ಸಹ ಇನ್ಕ್ಲೂಡ್ ಇದೆ. ATV ರೈಡ್ ಫೋಟೋ ಹಾಗೂ ವಿಡಿಯೋಗ್ರಫಿ ಮಾಡಲಿಕ್ಕಿದ್ರೆ ಎಕ್ಸ್ಟ್ರಾ ನೀವು ಪೇ ಮಾಡ್ಬೋದು. ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 2200 ರುಪೀಸ್ ಆಗುತ್ತೆ. ಬೇರೆ ATV ಕಂಪನಿಯಿಂದ ಬೇರೆ ATV ಟ್ರ್ಯಾಕ್ ಸಹ ಇದೆ. ನಾವು ನಮ್ಮ ಪ್ಯಾಕೇಜಲ್ಲಿ ಫೋಟೋ ಮತ್ತು ವಿಡಿಯೋ ಸಹ ಇನ್ಕ್ಲೂಡ್ ಮಾಡಿದ್ದೇವೆ. ಸೊ ಒಳ್ಳೆ ಅಲ್ಲೆಲ್ಲಿ ನಿಲ್ಲಿಸಿ ಎಲ್ಲ ಕಡೆ ವಿಡಿಯೋ ಫೋಟೋಸ್ ಎಲ್ಲ ಒಳ್ಳೆ ಕ್ಲಿಕ್ ಮಾಡಿದ್ರಲ್ಲ. ಹೌದು, ಒಳ್ಳೆ ಪೇಷನ್ಸ್ ಎಲ್ಲ ಅದೇ ಹೇಳುದು. ಬೆಳಗ್ಗೆ ಬಂದರೆ ಪೇಷನ್ಸ್ ಅಲ್ಲಿ ತೆಗಿತಾರೆ ಅವರು, ಫೋಟೋ ವಿಡಿಯೋ ಎಲ್ಲ ಒಳ್ಳೆದಲ್ಲಿ ಮಾಡ್ತಾರೆ. ಎಕ್ಸ್ಟ್ರಾ ಫೋಟೋಸ್ ಎಕ್ಸ್ಟ್ರಾ ವಿಡಿಯೋಸ್ ಎಲ್ಲ ತೆಗಿತಾರೆ. ಇಲ್ಲದ್ರೆ ಮತ್ತೆ ಬಂದರೆ ಇಲ್ಲಿ ತುಂಬಾ ರಶ್ ಇರ್ತದೆ, ಎಲ್ಲರಿಗೆ ಫೋಟೋ ಬೇಕಿರ್ತದೆ, ಆಗ ಅವರು ಅಷ್ಟು ಡೀಟೇಲ್ ಅಲ್ಲಿ ತೆಗೆಯುವುದಿಲ್ಲ. ಮತ್ತೆ ನಮಗೆ ಇಮೇಲ್ಗೆ ಅವರ ಫೋಟೋಸ್ ವಿಡಿಯೋಸ್ ಎಲ್ಲ ಫಾರ್ವರ್ಡ್ ಮಾಡ್ತಾರೆ. ಗೂಗಲ್ ಡ್ರೈವ್ ಅಲ್ಲಿ ಲಿಂಕ್ ಕಳಿಸ್ತಾರೆ. ರಿವರ್ ರಾಫ್ಟಿಂಗ್ ನಾವಿದು ಆಯುಂಗ್ ರಿವರಲ್ಲಿ ಮಾಡೋದು. ಇದು ಸಹ 2.5 ಗಂಟೆ ರಾಫ್ಟಿಂಗ್, ಆಲ್ಮೋಸ್ಟ್ 12 ಕಿಲೋಮೀಟರ್ ಇದೆ. ಇಲ್ಲಿ ಸಹ ನಮಗೆ ಟವಲ್, ಲಾಕರ್, ಶವರ್ ಫೆಸಿಲಿಟಿ, ಟೀ, ಕಾಫಿ, ಲಂಚ್, ವಾಟರ್ ಇನ್ಕ್ಲೂಡ್ ಇದೆ ಪ್ಯಾಕೇಜಲ್ಲೇ. ನಾವು ಲೈಫ್ ವೆಸ್ಟ್, ಹೆಲ್ಮೆಟ್, ಪ್ಯಾಡಲ್ ಇಟ್ಕೊಂಡು ರೆಡಿ ಆಗಿದ್ದೇವೆ ರಾಫ್ಟಿಂಗ್ ಮಾಡಲಿಕ್ಕೆ ಹೋಗಲಿಕ್ಕೆ. ಟೋಟಲಿ ಎಕ್ಸೈಟೆಡ್ ಆಗಿದ್ದೇವೆ. ನನ್ನ ಹಸ್ಬೆಂಡನ್ನು ಇಲ್ಲಿ ನೀವು ನೋಡ್ಬೋದು, ರಾಫ್ಟಿಂಗ್ ಹೋಗೋ ಮುಂಚೆ ಹೇಗೆ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ ಅಂತ. ನಾವು ಹೊರಟ್ವಿ ಈಗ. ಬಗ್ಗಿಯಿಂದ ಹೋಗ್ಬೇಕು, ಸ್ವಲ್ಪ ಬಗ್ಗಿಯಿಂದ ಹೋಗ್ಲಿಕ್ಕೆ ಉಂಟು. ನಮ್ಮ ಗ್ರೂಪಲ್ಲಿ ಆಲ್ಮೋಸ್ಟ್ 4-5 ಜನ ಇದ್ದೇವೆ. ಈವನ್ ರಿವರ್ ಟ್ಯೂಬಿಂಗ್ ಸಹ ಉಂಟು. ಸೇಮ್ ಪ್ರೈಸ್ ರಾಫ್ಟಿಂಗ್ನಷ್ಟೇ ಆಗುತ್ತೆ. ಅದು ಬೇಕಂದರೆ ನೀವು ಅದನ್ನು ಸಹ ಮಾಡ್ಬೋದು. ಇಲ್ಲಿ ಸಹ
ರಾಫ್ಟಿಂಗ್ ಅದು ನಿಮಗೆ ಫೋಟೋಸ್ ವಿಡಿಯೋಗ್ರಫಿ ಬೇಕಿದ್ದರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಇಂಡಿಯನ್ ರುಪೀಸ್ ಅಪ್ರಾಕ್ಸಿಮೇಟ್ಲಿ 3300 ರುಪೀಸ್ ತನಕ ಆಗುತ್ತೆ. ಸೊ ನಮ್ಮ ಟೀಮ್ ಹೊರಟಿದೆ. ಇದು ಚಂದ ಆಗ್ತದೆ ಇದರಲ್ಲಿ ಹೋಗ್ಲಿಕ್ಕೆಲ್ಲ. ಓಪನ್ ಗಾಡಿಯಿಂದ ಇಳಿದು ಈಗ ನಮಗೆ 15 ಮಿನಿಟ್ ನಡಿಲಿಕ್ಕೆ ಉಂಟು. ಎಲ್ಡರ್ಲಿ ಪೇರೆಂಟ್ಸ್ ಹಾಗೂ ಕಾಲು ನೋವು ಇದ್ದವರಿಗೆ ಕೆಳಗೆ ಇಳಿಲಿಕ್ಕೆ, ಆನಂತರ ಹಿಂದೆ ಬರುವಾಗ ಮೇಲೆ ಹತ್ತಲಿಕ್ಕೆ ಸಹ ಸ್ಟೆಪ್ಸ್ ಉಂಟು, ಕಷ್ಟ ಆಗ್ಬೋದು. ರಾಫ್ಟಿಂಗ್ ಮಾಡೋ ಮುಂಚೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಯಾವ ರೀತಿ ಪ್ಯಾಡಲ್ ಮಾಡಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು ಎಲ್ಲ ಹೇಳ್ತಾರೆ ಅವರು. ಸ್ವಲ್ಪ ದೂರ ಹೋದ ನಂತರ ನಮಗೆ ಬ್ರೇಕ್ ಟೈಮ್ ಸಹ ಕೊಡ್ತಾರೆ. ಅಲ್ಲಿ ನೀರು, ಜ್ಯೂಸ್, ಎಳ್ನೀರು ಬೇಕೆಂದರೆ ನಾವು ತಗೊಳ್ಬೋದು ಹಣ ಕೊಟ್ಟು. ನಿಮ್ಮ ಗೋಪುರದಲ್ಲಿ ಸಹ ನೀವು ಫೋಟೋಸ್ ವೀಡಿಯೋಸ್ ಮಾಡ್ಬೋದು, ಆದರೆ ರಾಫ್ಟಿಂಗ್ ಮಾಡುವಾಗ ಅಷ್ಟು ಕನ್ವೀನಿಯೆಂಟ್ ಆಗಲ್ಲ. ಬೆಸ್ಟ್ ಇಲ್ಲಿ ಎಕ್ಸ್ಟ್ರಾ ಹಣ ಕೊಟ್ಟು ತಗೊಂಡ್ರೆ ನಿಮಗೆ ಒಳ್ಳೆ ವೀಡಿಯೋಸ್, ಫೋಟೋಸ್ ಸಿಗುತ್ತೆ. ಸೊ ನಮ್ಮದು ಇವತ್ತಿನ ಆ್ಯಕ್ಟಿವಿಟಿ ಮುಗೀತು. ಹೇಗಿತ್ತು ಇವತ್ತಿನ ರಿವರ್ ರಾಫ್ಟಿಂಗ್? ಹೇಗಾಯ್ತು ನಿಮಗೆ? ಹೇಗಾಯ್ತು? ಡೈಲಿ ಬರ್ತೇನೆ. ಡೈಲಿ ಬರ್ತೀರಾ? ಡೈಲಿ ಬರ್ತೇನೆ. ನನಗೆ ಮಜಾ ಆಯಿತು. ಮತ್ತೆ ಅಡ್ವೆಂಚರಸ್, ವೆರಿ ಅಡ್ವೆಂಚರಸ್, ವೆರಿ ನೈಸ್. ಒಳ್ಳೆದಿತ್ತು. ಅಲ್ಲೆಲ್ಲ ಆ ಜಾಗದಲ್ಲೆಲ್ಲ ಫೋಟೋಗ್ರಾಫರ್ಸ್ ಇದ್ದರು. ಸೊ ಅವರ ಫೋಟೋ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿದ್ದಾರೆ. ಬೇಕಂದರೆ ನಾವು ಮೇಲೆ ಹೋಗಿ ಕಲೆಕ್ಟ್ ಮಾಡ್ಬೋದು. ಎಷ್ಟು ಸ್ಟೆಪ್ಸ್ ಆಗ ನಾವು ಕೆಳಗೆ ಬಂದ್ವಿ, ಈಗ ಅಷ್ಟೇ ಸ್ಟೆಪ್ಸ್ ನಾವು ಮೇಲೆ ಹತ್ಕೊಂಡು ಹೋಗಬೇಕು. ನಮ್ಮ ಪ್ಯಾಕೇಜಲ್ಲೇ ಲಂಚ್ ಇನ್ಕ್ಲೂಡ್ ಉಂಟು. ಸೊ ನಾವೀಗ ಇಲ್ಲಿ ಊಟ ಮಾಡಿ ಆನಂತರ ರಿಟರ್ನ್ ನಮ್ಮ ಹೋಟೆಲಿಗೆ ಹೋಗ್ತೇವೆ. ನಾವು ಹಿಂದೆ ಬರುವಾಗ ಉಮಾ ಬಾಲಿ ಕುನೋ ಕಾಫಿ ಕೆಫೆಗೆ ಬಂದ್ವಿ. ಇಲ್ಲಿ ನಮಗೆ ಟೀ, ಕಾಫಿ ಪ್ಲಾಂಟೇಶನ್, ಬೇರೆ ಬೇರೆ ಟೈಪ್ನ ಟೀ, ಕಾಫಿ ಎಂಜಾಯ್ ಮಾಡ್ಬೋದು ಇಲ್ಲಿ. ಹಾಗೂ ಲುವಾಕ್ ಕಾಫಿ ಮೇಕಿಂಗ್ ಪ್ರಾಸೆಸ್ ನೋಡ್ಬೋದು. ಹಾಗೂ ಇಲ್ಲಿಯ ಒಂದು ಸ್ಪೆಷಾಲಿಟಿ ಏನಂದರೆ ಟ್ರೆಡಿಷ್ನಲ್ ಓಲ್ಡ್ ಬಾಲಿನೀಸ್ ಹೋಮ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿಗೆ ಬರುವಾಗ ಒಂದು ಒಳ್ಳೆ ಫೀಲ್ ಆಗುತ್ತೆ. ಗ್ರೀನರಿ, ಫ್ರೆಶ್ ಗಾಳಿ, ಹಳ್ಳಿ ಫೀಲಿಂಗ್ ಇಲ್ಲಿ. We have many colors. ನಾವಿಲ್ಲಿ ಪೇ ಮಾಡಿ ಇವರ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಫೋಟೋ ವಿಡಿಯೋ ಶೂಟ್ ಮಾಡಿದ್ವಿ. ತುಂಬಾ ಖುಷಿ ಅನ್ನಿಸ್ತು ನಮಗೆ ಇಲ್ಲಿ ಬಂದು. We put bamboo stick for a pin like this. Okay. Okay. Now you hold by left hand. Okay. And now you put this one in the middle. Okay. And in the middle, this is we call tubungan, and also that one symbol Trimingat in Bali, and we call Trimurti. Okay. Okay. And I put the flower also following the direction, and this is the north.
east, south, and west. Okay. Yeah, and a different color for a flower. This is have a meaning, Okay. and also this is symbol for element in the world, and also symbol for a god in Bali. Okay. And the first, you put purple, and put on the north. Mm. Yeah, and the purple on the north, that one for a Vishnu god, element for water. Okay. And a white color, you can put on the east, right side here. Oh, east side. Yeah. And a white color on the east, that one for a Iswara god, element of wind. And the red color you can put on the south. Yeah. And the red color, that one for a Brahma god, element for fire. And yellow you can put on the west. And that one for a Mahadeva god, element of earth. And the green color, that one for unity, for all together. Okay. Finish. Yeah. ಸೊ ಅಲ್ಲಿ ನಾವು ಟಿಕೆಟ್ ತಗೊಳ್ಬೇಕು, ಎಂಟ್ರೆನ್ಸ್ ಟಿಕೆಟ್. ಅಲ್ಲಿ ತಗೊಂಡು ಅಲ್ಲಿಂದ ಒಳಗೆ ಹೋಗಲಿಕ್ಕೆ, ಟೆಂಪಲ್ನ ಒಳಗೆ. ಆನಂತರ ಈ ಸೈಡ್ ಬಂದರೆ ಇಲ್ಲಿ ವಾಪಸ್ ಸ್ಟ್ರೀಟ್ ಶಾಪಿಂಗ್ ಏರಿಯಾ ಉಂಟು. ಸೊ ಇಲ್ಲಿ ಬಂದು ಲೋಕಲ್ ಸ್ನ್ಯಾಕ್ಸ್ ತಿನ್ಬೋದು, ಹಾಗೂ ಇಲ್ಲಿ ಫ್ರೆಶ್ ಫ್ರೂಟ್ಸ್ ಇದೆ, ಇಲ್ಲೇ ಗ್ರೋ ಮಾಡಿದ್ದೆಲ್ಲ. ಮಕ್ಕಳಿಲ್ಲಿ ಕೈಯಲ್ಲಿ ಮೀನು ಹಿಡಿತಾ ಇದ್ದಾರೆ, ಒಳ್ಳೆ ಎಕ್ಸ್ಪರ್ಟ್ ಇದ್ದಾರೆ ಮೀನು ಹಿಡಿಯುವುದರಲ್ಲಿ, ಸೂಪರ್ ಎಕ್ಸ್ಪರ್ಟ್. ಹಲೋ, ಇಲ್ಲಿಯ ಲೋಕಲ್ ಮಕ್ಕಳು, ಬಾಲಿನೀಸ್.